ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮ ಸಂಬಂಧ ವಿಚಾರವಾಗಿ ನಡೆದ ಗಲಾಟೆ ವೇಳೆ ವ್ಯಕ್ತಿಯೋರ್ವನ ಕೊಲೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ವಿವಾಹಿತೆ ಸುಚಿತ್ರಾ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಆರೋಪವಿದೆ. ಈ ವಿಚಾರ ತಿಳಿದ ಸುಚಿತ್ರಾ ಪುತ್ರಿ ತನ್ನ ತಂದೆ ಮಹೇಶ್ ನಾಯಕ್ಗೆ ತಿಳಿಸಿದ್ದಾಳೆ. ಹೀಗಾಗಿ ಮಹೇಶ್ ನಾಯಕ್ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ರು. ಇದರಿಂದ ಕೆರಳಿದ ಸುಚಿತ್ರಾ ಆಕೆಯ ತಂದೆ ಲೋಕನಾಥ್ ಮತ್ತು ಸಹಚರರು ಮಹೇಶ್ ನಾಯ್ಕ ಹಾಗೂ ಜೊತೆಗಿದ್ದವರ ಮೇಲೆ ಹಲ್ಲೆ ನಡೆಸಿದ್ರು. ಘಟನೆಯಲ್ಲಿ ಸುಚಿತ್ರಾ ಪತಿ ಮಹೇಶ್, ವಸಂತ್ ನಾಯ್ಕ ಮತ್ತು ಕುಮಾರ್ ಗಂಭೀರ ಗಾಯಗೊಂಡಿದ್ದು, ಈ ಪೈಕಿ ವಸಂತ್ ನಾಯ್ಕ ಆಸ್ಪತ್ರೆ ಮಾರ್ಗ ಮಧ್ಯೆಯೇ ಮೃತಪಟ್ಟಿದ್ದಾರೆ. ಕೊಲೆ ಬಳಿಕ ಎಸ್ಕೇಪ್ ಆಗಲು ಯತ್ನಿಸಿದ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಸೇರಿ 7 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಭಾಶ್ರೀ ಅವರಿಗೆ ತಾಯಿ ಸುಚಿತ್ರಾ ಮತ್ತೆ ಕಮಲಾಕರ್ ಸ್ವಾಮೀಜಿಯವರು ತೊಂದರೆ ಮತ್ತು ಟಾರ್ಚರ್ ಕೊಡ್ತಾ ಇರ್ತಾರೆ. ಏನಂದ್ರೆ ನೀನು ನಿಮ್ಮ ತಂದೆಯವರ ಜೊತೆ ಹೋಗಿರು, ಇಲ್ಲಿ ಇರೋದು ಬೇಡ. ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ವಾಗ್ವಾದ ಆಗುತ್ತೆ. ಇವ್ರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಅಲ್ಲಿ ವಸಂತ್ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಂತಾರೆ. ಜ್ಯೋತಿಷಿ ಕಮಲಾಕರ್ ಭಟ್ ಸುಚಿತ್ರಾ ಜೊತೆಗಿನ ಫೋಟೋ TV9ಗೆ ಲಭ್ಯವಾಗಿದೆ. ಮೈ ಫ್ಯಾಮಿಲಿ ಅಂತ ಟೈಟಲ್ ಹಾಕಿ ಜ್ಯೋತಿಷಿ ರೀಲ್ಸ್ ಮಾಡಿದ್ದಾರೆ. ತಮಿಳಿನ ಸಿನಿಮಾದ ಸ್ವಂತ ಮುಲ್ಲಾ ವಾಜಕ್ಕೈ ಚಿತ್ರದ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ. ಸುಚಿತ್ರಾಳ ಹೆಗಲ ಮೇಲೆ ಕೈ ಹಾಕಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾರೆ. ಮಗಳ ಆರೋಪಕ್ಕೆ ಪುಷ್ಟಿ ನೀಡುವಂತಿದೆ ಜ್ಯೋತಿಷಿ ಫೋಟೋ ಹಾಗೂ ಈ ರೀಲ್ಸ್. ಈ ವಿಷಯಗಳೆಲ್ಲ ಹೊರಬರ್ತಿದ್ದಂತೆ ತನ್ನ ಮಾನ ಹರಾಜಾಗುತ್ತೆ ಅಂತ ರಾತ್ರೋರಾತ್ರಿ ಸುಚಿತ್ರಾಳ ಮಗಳನ್ನ ಕರೆದುಕೊಂಡು ಬರಲು ಜ್ಯೋತಿಷಿ 7 ಜನರನ್ನ ಕರೆದುಕೊಂಡು ಬಂದಿದ್ದ. ರಾತ್ರಿ ಗಲಾಟೆ ತಾರಕಕ್ಕೇರಿ ಕಾರಿನ ಗ್ಲಾಸ್ ಕೂಡ ಪುಡಿಪುಡಿಯಾಗಿದೆ. ಮತ್ತೊಂದೆಡೆ ಸುಚಿತ್ರಾ ಪುತ್ರಿ ತನ್ನ ತಂದೆಗೆ ಮಾಡ್ತಿದ್ದ ಮೆಸೇಜ್ನಿಂದ ತಾಯಿಯ ಸಂಬಂಧ ಗೊತ್ತಾಗಿದೆ. ಅಪ್ಪ, ನಾನು ಮತ್ತು ತಂಗಿ ಒಂದು ರೂಮ್ನಲ್ಲಿ ಮಲಗ್ತಿದ್ದೇವೆ. ಹೌದಾ? ಯಾಕೆ, ಏನಾಯ್ತು? ಅಮ್ಮ ಎಲ್ಲಿದ್ದಾಳೆ? ಅಮ್ಮ ಮತ್ತು ಕಮಲಾಕರ್ ಭಟ್ ಸ್ವಾಮೀಜಿ ಬೇರೆ ರೂಮ್ನಲ್ಲಿ ಮಲಗ್ತಾರೆ. ಹೌದಾ? ಹ್ಞೂ ಪಪ್ಪ, ನನ್ಗೆ ಅಮ್ಮ ಹಿಂಸೆ ಕೊಟ್ಟಿದ್ದಾಳೆ. ಪ್ಲೀಸ್ ಪಪ್ಪ, ನನ್ನನ್ನ ಕರ್ಕೊಂಡು ಹೋಗು, ಇಲ್ಲ ನಾನು ಸತ್ತೋಗ್ತೇನೆ ಪಪ್ಪ. ಸರಿ, ನೀನು ಅಲ್ಲಿಂದ ಸೀದಾ ಶಿವಮೊಗ್ಗದ ಸಿದ್ದಾಪುರಕ್ಕೆ ಬಂದ್ಬಿಡು. ಸರಿ ಪಪ್ಪ. ತಂದೆಯ ಮಾತಿನಂತೆ ಸಿದ್ದಾಪುರಕ್ಕೆ ತಾಯಿ ಬಿಟ್ಟು ಸುಚಿತ್ರಾ ಪುತ್ರಿ ಬಂದಿದ್ದಾಳೆ. ನಂತರ ಮಗಳನ್ನ ಕರೆದುಕೊಂಡು ಸಿದ್ದಾಪುರ ಪೊಲೀಸ್ ಠಾಣೆಗೆ ಬಂದ ಮಹೇಶ್, ಪತ್ನಿ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ವಿರುದ್ಧ ದೂರು ನೀಡಿದ್ದಾರೆ. ಐತಿಹಾಸಿಕ ಕರಗ ನಡೆಯುವ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ನೆಕ್ಲೆಸ್ ಕಳವು ಪ್ರಕರಣದ ಆರೋಪ ಹೊತ್ತ ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ನಾಗರಾಜುನನ್ನ ಮುಜರಾಯಿ ಇಲಾಖೆ ಅಮಾನತು ಮಾಡಿದೆ. ದೇವಸ್ಥಾನದ ಹುಂಡಿಯಲ್ಲಿ 122 ಗ್ರಾಂ ಚಿನ್ನದ ನೆಕ್ಲೆಸ್ ಇತ್ತು. ಅದನ್ನ 68 ಗ್ರಾಂ ಇತ್ತು ಅಂತ ಹೇಳಿದ್ದಾರೆ. ದೇಗುಲದ ಹುಂಡಿ ಎಣಿಕೆ ಮಾಡುವಾಗ ಹಣ ಮತ್ತು ನೆಕ್ಲೆಸ್ ಬಂದಿತ್ತು. ಚಿನ್ನವನ್ನ ಇಒ ಜೇಬಿನಲ್ಲಿ ಇಟ್ಟುಕೊಂಡು ಹೋಗಿದ್ದಾರೆ ಎಂಬ ಮಾಹಿತಿ ಇದೆ ಅಂತ ಉತ್ಸವ ಸಮಿತಿ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪಿಸಿದ್ರು. ಹುಂಡಿ ಎಣಿಕೆ ಹುಂಡಿ ಎಣಿಕೆ ಸಮಯದಲ್ಲಿ ಒಂದು ನೆಕ್ಲೆಸ್ ಇತ್ತು ಸರ್. ಇವತ್ತು ಸಿಕ್ಕಿರೋ ಜಯ 1 ಅವರಲ್ಲಿ ಕೊಟ್ಟಿದ್ದೀರಾ. ಇದು ನಮ್ಮ ಜನಾಂಗ ಆಗಿರ್ಬೋದು. ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಆರೋಪದ ಬಗ್ಗೆ ವಿಧಾನಸಭೆಯಲ್ಲಿ ವಿಪಕ್ಷ ಬಿಜೆಪಿ ಪ್ರಸ್ತಾಪಿಸಿದೆ. ಭ್ರಷ್ಟಾಚಾರದಲ್ಲಿ A1 ಅಬಕಾರಿ ಇಲಾಖೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರತಿದಿನವೂ ಕೂಡ ಒಂದೊಂದು ಆಡಿಯೋ ವಿಡಿಯೋ ಬರ್ತಾ ಇದೆ. ಎಲ್ಲವನ್ನೂ ನೋಡಿ ಸಿಎಂ ಮೌನ ಮೂರ್ತಿ ಆಗಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು. ಸಿದ್ದರಾಮಯ್ಯನವ್ರ ಬಗ್ಗೆ ನಿನ್ನೆಯಿಂದನೂ ಕಾಮೆಂಟ್. ಸಿದ್ದರಾಮಯ್ಯನವರು ಮೌನ ಮೂರ್ತಿ ಸಿದ್ದರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಮೌನ ಮೂರ್ತಿ ಸಿದ್ದರಾಮಯ್ಯನವರು ನಾವು ನೋಡ್ತಾ ಇದ್ದೀರಿ. ಅದ್ರ ಬಗ್ಗೆ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಅಬಕಾರಿ ಹಗರಣ ವರ್ಸಸ್ ಮನ್ರೇಗಾ ವಾರ್ ನಡೆದಿದೆ. ನಿಯಮದಂತೆ ನರೇಗಾ ಬಗ್ಗೆ ಚರ್ಚೆ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದ್ರು. ಲೂಟಿ ಲೂಟಿ, ಕಾಂಗ್ರೆಸ್ ಲೂಟಿ ಅಂತ ಬಿಜೆಪಿ ಸದಸ್ಯರು ಘೋಷಣೆಯನ್ನ ಕೂಗಿದ್ರು. ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಬರಬೇಕಾದ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಸಿಎಂ ವಿಪಕ್ಷ ಸದಸ್ಯರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ತರ ಎಲ್ಲ ಅಡ್ಡಿಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇವ್ರನ್ನೆಲ್ಲ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ನಾವು
ಇವರಿಗೆ JJM ದುಡ್ಡು ಬಿಡುಗಡೆ ಮಾಡಕ್ಕಾಗಿಲ್ಲ. ಸರ್ಕಾರ 13,000 ಕೋಟಿ ಬಿಡುಗಡೆ ಮಾಡಕ್ಕಾಗಿಲ್ಲ. ವಿಧಾನಸಭೆಯಲ್ಲಿ ನಡೆದ ಜಿ ಕಾಯ್ದೆ ವಿರುದ್ಧ ನಿರ್ಣಯದ ಚರ್ಚೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಮನ್ರೇಗಾ ಮತ್ತು ಜಿ ಕಾಯ್ದೆ ನಡುವಿನ ವ್ಯತ್ಯಾಸವನ್ನ ಬಿಡಿಸಿ ಹೇಳಿದ್ರು. ಮನ್ರೇಗಾ ಮತ್ತು VBG ರಾಮ್ಜಿ ಈ ಕಾಯ್ದೆಗಳು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ 100 ದಿನಗಳ ಉದ್ಯೋಗ ಖಾತ್ರಿ ಇತ್ತ ಇಲ್ಲ, 100 ದಿನಗಳ ಖಾತ್ರಿ ಇತ್ತ ಇಲ್ಲ. ಆಮೇಲೆ ಸೆಕ್ಷನ್ 5 ಕ್ಲಾಸ್ 1 VBG ರಾಮ್ಜಿ ಪ್ರಕಾರ ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ. ನೋಟಿಫೈ ಮಾಡಿ ಬಜೆಟ್ ನೀಡಿದ್ರೆ ಮಾತ್ರ ಜಾರಿಯಲ್ಲಿ ಇರ್ತದೆ. ಗುತ್ತಿಗೆದಾರರಿಂದ ಕಮಿಷನ್ ವಸೂಲಿ ಮಾಡ್ತಿದ್ದ ಆರೋಪ ಹಿನ್ನೆಲೆ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಗಜಿಯನ್ನ ಅಮಾನತು ಮಾಡಲಾಗಿದೆ. ಆದ್ರೆ ನಾನು ಯಾವ ಕಮಿಷನ್ ಕೇಳಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಹೇಳಿದ್ದಾರೆ. ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು, ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ, ಅಲ್ಲಲ್ರಿ ಇದು ಇದ್ರಾಗ ಕಮ್ಮಿ ಮಾಡ್ರಿ ಒಂಜಾರ. ಪರಿಷತ್ ಸದಸ್ಯ ನಾಸಿರ್ ಪ್ರಧಾನಿ ಮೋದಿ ಬಗ್ಗೆ ದೇಶದ್ರೋಹಿ ಅನ್ನೋ ಪದ ಬಳಕೆ ಮಾಡಿದ್ದು ಕಲಾಪದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಕೋಲಾಹಲ ಸೃಷ್ಟಿಸಿತು. ಆಕ್ಷೇಪಾರ್ಹ ಹೇಳಿಕೆ ನೀಡಿದ ತಕ್ಷಣ ಕ್ಷಮೆ ಕೋರಬೇಕು ಅಂತ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ದು ಕೆಲಕಾಲ ವಾಕ್ಸಮರ ನಡೆಯಿತು. ಬಿಜೆಪಿ ತೀವ್ರ ಪಟ್ಟು ಹಿಡಿದ ಬಳಿಕ ನಾಸಿರ್ ಅಹಮದ್ ವಿಷಾದ ವ್ಯಕ್ತಪಡಿಸಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದ್ರು ನೋವಾದ್ರೆ ವಿಷಾದವನ್ನು ಪಡ್ತೀನಿ. ಇನ್ನು ಪಾಕಿಸ್ತಾನದವರ ನಾಲಗೆ ಅಂತ ನಾಸಿರ್ ಅಹಮದ್ ಬಗ್ಗೆ ಚರ್ಚಿಸುವಾಗ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ಈ ವೇಳೆ ಬಾಯಿ ಬಿಟ್ರೆ ಪಾಕಿಸ್ತಾನ ಅನ್ನೋ ಸಿಟಿ ರವಿ ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ರು. ಯಾಕಂದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ನಾವು ಕೂಡ ಕೇಳ್ತಾ ಇದ್ವಿ 11 ವರ್ಷಗಳಿಂದ, ಯಾವುದೇ ಈ ದೇಶದಲ್ಲಿ ಏನೇ ಒಂದು ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಪಾಕಿಸ್ತಾನ ಅಂತಕ್ಕಂಥದ್ದು ಬರೀ ನಜೀರ್ ಅಹಮದ್ ಒಂದೇ ಅಲ್ಲ, ಎಲ್ಲರಿಗೂ ಬರ್ತದೆ. ಪ್ರತಿ ಸಲಿ ನೀವು ಇಡೀ ಕಳೆದ ಸುಮಾರು 3,000 ಭಾಷಣಗಳು ತೆಗೆದು ನೋಡಿದ್ರೆ ಸುಮಾರು 2,899 ಭಾಷಣಗಳು ಬರೀ ಇದೇ ರೀತಿಯಾದ ಈ ದೇಶದಲ್ಲಿ ಒಂದು ಸ್ಟೈಲ್ ನಡೆದ್ಬಿಟ್ಟಿದೆ. ಯಾರೇ ಏನ್ ಹೇಳಿದ ತಕ್ಷಣ ಒಂದು ಪಾಕಿಸ್ತಾನ, ಒಂದು ಮುಸಲ್ಮಾನ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಮೋದಿ ಮೇಲೆ ಅಮೆರಿಕದ ಭಯಂಕರ ಒತ್ತಡ ಇದೆ, ಅವರು ಭಯ ಪಡುತ್ತಿದ್ದಾರೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ದೇಶದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ವಿಪಕ್ಷ ನಾಯಕನಿಗೆ ಮಾತನಾಡಲು ಬಿಡುತ್ತಿಲ್ಲ, ಆದರೆ ನನಗೆ ಕೇಳುವ ಅಧಿಕಾರ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. नरेंद्र मोदी जी पर प्रेशर है, भयंकर प्रेशर है, और हिंदुस्तान के जो किसान हैं आप सब समझिए कि इस ट्रेड डील में आपकी मेहनत को, आपके खून पसीने को नरेंद्र मोदी जी ने बेच दिया है, और वो इसलिए बेचा है. ಇನ್ನು ಲೋಕಸಭೆಯಲ್ಲಿ ರಾಷ್ಟ್ರೀಯ ಭದ್ರತೆ ಬಗ್ಗೆ ಬಹುಮುಖ್ಯ ವಿಷಯ ಪ್ರಸ್ತಾಪಿಸುವುದರಿಂದ ನನ್ನನ್ನು ತಡೆಯಲಾಗಿದೆ ಅಂತ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ದು ವಿರೋಧ ಪಕ್ಷದ ನಾಯಕನ ಹಕ್ಕನ್ನ ನಿರಾಕರಿಸಲಾಗಿದೆ ಅಂತ ವಿವರವಾಗಿ ಆರೋಪಿಸಿದ್ದಾರೆ. ಲೋಕಸಭೆಯಲ್ಲಿ ಸ್ಪೀಕರ್ ಮೇಲೆ ಪೇಪರ್ ತೂರಿದ್ದ ವಿಪಕ್ಷಗಳ 8 ಸದಸ್ಯರನ್ನ ಅಮಾನತು ಮಾಡಲಾಗಿದೆ. ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಅಮಾನತುಗೊಳಿಸಿ ಸ್ಪೀಕರ್ ಆದೇಶಿಸಿದ್ದಾರೆ. ಸಂಸದರಾದ ಕಿರಣ್ ರೆಡ್ಡಿ, ಅಮರಿಂದರ್ ಸಿಂಗ್ ರಾಜಾ ವಾರಿಂಗ್ ಸೇರಿದಂತೆ 8 ಮಂದಿ ಸಂಸದರನ್ನ ಅಮಾನತುಗೊಳಿಸಿದ್ರು. ಆನಂತರವೂ ಸ್ಪೀಕರ್ ಮೇಲೆ ಪೇಪರ್ ತೂರಿ ಆಕ್ರೋಶ ಹೊರಹಾಕಲಾಗಿದೆ. ಇತ್ತ 8 ಸಂಸದರ ಅಮಾನತನ್ನ ಖಂಡಿಸಿ ಸಂಸತ್ ಭವನದ ಮುಂದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಿರುವ ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಸಿಎಂ ಮಮತಾ ಬ್ಯಾನರ್ಜಿ ಆಕ್ರೋಶ ಹೊರಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 58 ಲಕ್ಷ ಮತದಾರರ ಹೆಸರನ್ನ ವೋಟರ್ ಲಿಸ್ಟ್ನಿಂದ ಕೈಬಿಡಲಾಗಿದೆ. ಆದರೆ ಅನೇಕ ಮತದಾರರು ಬದುಕಿದ್ರೂ ಮೃತಪಟ್ಟಿದ್ದಾರೆ ಎನ್ನುವ ಕಾರಣವನ್ನ ನೀಡಿ ಮತದಾರರ ಪಟ್ಟಿಯಿಂದ ಹೆಸರನ್ನ ತೆಗೆಯಲಾಗಿದೆ. ಇದನ್ನ ಖಂಡಿಸಿದ ಮಮತಾ ಬ್ಯಾನರ್ಜಿ ಮೃತಪಟ್ಟಿದ್ದಾರೆ ಎನ್ನಲಾದ ಮತದಾರರ ಸಮೇತ ಚುನಾವಣಾ ಆಯೋಗದ ಕಚೇರಿಗೆ ಬಂದು ಪ್ರಶ್ನಿಸಿದ್ದಾರೆ. ಈ ವೇಳೆ ಚುನಾವಣಾ ಆಯೋಗದ ಅಧಿಕಾರಿಗಳು ನಮಗೆ ಅವಮಾನ ಮಾಡಿದ್ದಾರೆ, ಕೀಳಾಗಿ ನಡೆಸಿಕೊಂಡಿದ್ದಾರೆ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ.
ಇನ್ನು ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಯಾವುದೇ ಮೈತ್ರಿ ಮಾಡಿಕೊಳ್ಳುವುದಿಲ್ಲ. ಏಕಾಂಗಿಯಾಗಿ ಟಿಎಂಸಿ ಪಕ್ಷ ಸ್ಪರ್ಧೆ ಮಾಡಲಿದೆ ಅಂತ ಘೋಷಿಸಲಾಗಿದೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ 2 ವಿಮಾನಗಳ ನಡುವೆ ಡಿಕ್ಕಿಯಾಗಿದೆ. ಮುಂಬೈನಿಂದ ಕೊಯಮತ್ತೂರಿಗೆ ತೆರಳುತ್ತಿದ್ದ ಏರ್ ಇಂಡಿಯಾ ಹಾಗೂ ಹೈದರಾಬಾದ್ನಿಂದ ಮುಂಬೈಗೆ ತೆರಳುತ್ತಿದ್ದ ಇಂಡಿಗೋ ವಿಮಾನದ ನಡುವೆ ಡಿಕ್ಕಿ ಸಂಭವಿಸಿದೆ. ರನ್ವೇನಲ್ಲಿ ನಿಂತಿದ್ದ ಏರ್ ಇಂಡಿಯಾ ಪ್ರಯಾಣಿಕರ ವಿಮಾನಕ್ಕೆ ಲ್ಯಾಂಡಿಂಗ್ ವೇಳೆ ಇಂಡಿಗೋ 6E791 ಪ್ರಯಾಣಿಕರ ವಿಮಾನ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯಿಂದ ಏರ್ ಇಂಡಿಯಾ, ಇಂಡಿಗೋ ವಿಮಾನಗಳ ರೆಕ್ಕೆ ಜಖಮಾಗಿದೆ. 2 ವಿಮಾನಗಳಲ್ಲಿ ತಲಾ 100ಕ್ಕೂ ಹೆಚ್ಚು ಪ್ರಯಾಣಿಕರು ಇದ್ದರು. ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಯಾವುದೇ ಹಾನಿಯಾಗಿಲ್ಲ. ಈ ಘಟನೆಯ ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ಡಿಜಿಸಿಎ ಸೂಚಿಸಿದೆ. ಲಂಡನ್ನಿಂದ ಬೆಂಗಳೂರಿಗೆ ಬಂದ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದು ಭಾರೀ ದುರಂತವೊಂದು ಪೈಲಟ್ಗಳ ಸಮಯ ಪ್ರಜ್ಞೆಯಿಂದ ತಪ್ಪಿದೆ. ಸೋಮವಾರ ಮಧ್ಯಾಹ್ನ 12:15ಕ್ಕೆ ಬೆಂಗಳೂರಿಗೆ ಏರ್ ಇಂಡಿಯಾ ವಿಮಾನ ಬಂದಿಳಿದಿದೆ. ಲಂಡನ್ನಿಂದ ಬೆಂಗಳೂರಿಗೆ ಬಂದಿದ್ದ AI-132 ಏರ್ ಇಂಡಿಯಾ ವಿಮಾನ ಮಧ್ಯಾಹ್ನ 2:35ಕ್ಕೆ ದೆಹಲಿಗೆ ತೆರಳುತ್ತಾ ಇತ್ತು. ಆದರೆ ಟೇಕ್ ಆಫ್ಗಾಗಿ ರನ್ವೇಗೆ ತೆರಳುತ್ತಾ ಇದ್ದಂತೆ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಪತ್ತೆಯಾಗಿದೆ. ಎಂಜಿನ್ಗೆ ಇಂಧನ ಪೂರೈಸುವ ಎಡಭಾಗದ ಸ್ವಿಚ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. 247 ಜನ ಪ್ರಯಾಣಿಕರನ್ನ ಹೊತ್ತು ಟೇಕ್ ಆಫ್ಗೆ ಸಿದ್ಧವಾಗಿದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣ್ತಾ ಇದ್ದಂತೆ ಪ್ರಯಾಣ ರದ್ದು ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ತಾಂತ್ರಿಕ ದೋಷ ಪತ್ತೆಯಾದ ಏರ್ ಇಂಡಿಯಾ ವಿಮಾನ ಉಳಿದಿದೆ. 2025ರಲ್ಲಿ ಅಹಮದಾಬಾದ್ನಲ್ಲಿ ದುರಂತಕ್ಕೀಡಾಗಿ 241 ಜನರನ್ನ ಬಲಿ ಪಡೆದಿತ್ತು. ಈ ವಿಮಾನದಲ್ಲೂ ಇದೇ ಸಮಸ್ಯೆ ಕಂಡಿದ್ದು ಪೈಲಟ್ಗಳ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ. ಏರ್ ಇಂಡಿಯಾ ಬೋಯಿಂಗ್ B787-8 ವಿಮಾನದಲ್ಲಿ ಇಂಧನ ಸಪ್ಲೈ ಮಾಡೋ ಸ್ವಿಚ್ ಕಟ್ ಆಫ್ ಆಗಿ ತಾಂತ್ರಿಕ ದೋಷ ಆದ ಬಗ್ಗೆ ಭಾರತೀಯ ನಾಗರಿಕ ವಿಮಾನಯಾನ ಇಲಾಖೆ ಪ್ರತಿಕ್ರಿಯಿಸಿದೆ. 1/2/2026ರಂದು ಏರ್ ಇಂಡಿಯಾದ ಎಂಜಿನ್ ಆರಂಭದ ವೇಳೆ 2 ಬಾರಿ ಇಂಧನ ನಿಯಂತ್ರಣ ಸ್ವಿಚ್ ರನ್ ಮಾಡಿದಾಗ ಅದು ಲಾಕ್ ಆಗಿಲ್ಲ. ತಾಂತ್ರಿಕ ದೋಷ ಕಂಡಿತ್ತು. 3ನೇ ಬಾರಿ ಕೊಂಚ ಒತ್ತಡ ಹಾಕಿದಾಗ ರನ್ ಸ್ವಿಚ್ ಸರಿಯಾಗಿ ಲಾಕ್ ಆಗಿದೆ. ಈ ಘಟನೆ ನಡೆದ ಬೆನ್ನಲ್ಲೇ ಎಲ್ಲ ಏರ್ ಇಂಡಿಯಾ ವಿಮಾನಗಳಲ್ಲಿ ರನ್ ಸ್ವಿಚ್ ಪರಿಶೀಲಿಸಲಾಗಿದೆ. ಸಂಪೂರ್ಣ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಪರಿಶೀಲಿಸಲಾಗಿದೆ. ಎಡ ಮತ್ತು ಬಲ ಸ್ವಿಚ್ಗಳನ್ನು ಪರಿಶೀಲಿಸಲಾಗಿದ್ದು ಉತ್ತಮವಾಗಿ ಕಂಡುಬಂದಿದೆ. ಯಾವುದೇ ರೀತಿಯ ದೋಷ ಕಂಡುಬಂದಿಲ್ಲ. ಎಲ್ಲಾ ರೀತಿ ಮೇಲ್ವಿಚಾರಣೆ ನಡೆಸಲಾಗಿದೆ. ಆದರೆ ಈ ಏರ್ ಇಂಡಿಯಾದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರವಾಗುತ್ತಿರುವ ವಿಡಿಯೋಗಳು ತಪ್ಪಾಗಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಲೋಪವಾಗಿದೆ. ಬೀದಿ ನಾಯಿಗಳು ರನ್ವೇಗೆ ನುಗ್ಗಿವೆ. ವಿಮಾನಗಳ ಹಾರಾಟದ ವೇಳೆಯೇ 2 ಬೀದಿ ನಾಯಿಗಳು ನುಗ್ಗಿದ್ದು ಕಂಡುಬಂದಿದೆ. ಆದರೆ ರನ್ವೇನಲ್ಲಿ ವಿಮಾನಗಳು ಇಲ್ಲದ ಕಾರಣ ಅನಾಹುತ ತಪ್ಪಿದೆ. ಫ್ಲೈಟ್ಗಳ ಬಳಿಯೂ ಬೀದಿ ನಾಯಿಗಳು ಓಡಾಡಿವೆ. ಕೂಡಲೇ ಅಲರ್ಟ್ ಆದ ಸಿಬ್ಬಂದಿ ಬೀದಿ ನಾಯಿಗಳನ್ನ ಸೆರೆ ಹಿಡಿದಿದ್ದಾರೆ. ಬಳಕೆದಾರರ ದತ್ತಾಂಶ ಕಮರ್ಷಿಯಲ್ ಆಗಿ ಬಳಸ್ತಾ ಇರುವ ಆರೋಪದಲ್ಲಿ ವಾಟ್ಸ್ಆಪ್ ಮೇಲೆ ಸುಪ್ರೀಂ ಕೋರ್ಟ್ ಹರಿಹಾಯ್ದಿದೆ. ಭಾರತೀಯರ ಖಾಸಗಿತನದ ಜೊತೆ ಚೆಲ್ಲಾಟ ಬೇಡ, ಕೊಂಚ ಮಾಹಿತಿ ಪಡೆಯಲು ಅನುಮತಿ ಇಲ್ಲ, ಭಾರತೀಯ ಕಾನೂನಿಗೆ ಬದ್ಧವಿರದೇ ಇದ್ರೆ ಇಲ್ಲಿಂದ ಹೊರಡಿ ಅಂತ ವಾಟ್ಸ್ಆಪ್ಗೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಕೊಟ್ಟಿದೆ. ದೀಪಾವಳಿ, ವರಲಕ್ಷ್ಮಿ, ಯುಗಾದಿ ಅನ್ನೋ ಚೀಟಿ ಹೆಸರಲ್ಲಿ ವಂಚಕನೊಬ್ಬ ಕೋಟ್ಯಾಂತರ ರೂಪಾಯಿ ವಂಚನೆಗೈದಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಶಾಂತಿನಗರದ ನಿವಾಸಿ ವೆಂಕಟೇಶಪ್ಪ, ಗೌರಮ್ಮ ಮತ್ತು ಪದ್ಮಾವತಿ ಎಂಬ ಮೂವರು ಚೀಟಿ ಹೆಸರಲ್ಲಿ ಬರೋಬ್ಬರಿ 4 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ತಲೆ ಮರೆಸಿಕೊಂಡಿದ್ದ ವೆಂಕಟೇಶಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಣ ಕಳೆದುಕೊಂಡ ಮಹಿಳೆಯರು ಠಾಣೆ ಎದುರು ಕಣ್ಣೀರು ಹಾಕ್ತಿದ್ದಾರೆ. ರಾಜ್ಯದಲ್ಲಿ ನೈಜೀರಿಯನ್ ಪ್ರಜೆಯಿಂದ ಮಾದಕ ದ್ರವ್ಯ ಸಾಗಾಟ ಜೋರಾಗಿದೆ. ಇನ್ನು ಬಂಧನವಾದರೂ 24 ಗಂಟೆಗಳಲ್ಲಿ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸದಿದ್ದಕ್ಕೆ ಹೈಕೋರ್ಟ್ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ. 400 ಗ್ರಾಂ MDMA ಕೊಕೇನ್ನೊಂದಿಗೆ ನೈಜೀರಿಯನ್ ಪ್ರಜೆ ಸಿಕ್ಕಿಬಿದ್ದಿದ್ದ. ಫೆಬ್ರವರಿ 5ರಂದು ಮಾಹಿತಿ ನೀಡಲು ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. 1 ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ವಿದ್ಯಾ ವಿಕಾಸ ಯೋಜನೆಯಡಿ ಉಚಿತವಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ನೋಟ್ಬುಕ್ ವಿತರಿಸಲು ಶಿಕ್ಷಣ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಮೂಲಕ ಮೊದಲ ಬಾರಿ ಪಠ್ಯದ ಜೊತೆ ಪುಸ್ತಕವೂ ಉಚಿತವಾಗಿ ಸಿಗಲಿದೆ. ಬೇವಿನ ಮರದಲ್ಲಿ ಬಿಳಿ ಬಣ್ಣದ ದ್ರಾವಣ ಉತ್ಪತ್ತಿಯಾಗಿ ಅಚ್ಚರಿ ಸೃಷ್ಟಿಸಿದೆ. ಇನ್ನು ವಿಶೇಷ ಅಂದ್ರೆ 3-4 ಕಡೆಯಿಂದ ಜಿನುಗ್ತಿರುವ ಬಿಳಿ ಬಣ್ಣದ ನೀರು ಸಕ್ಕರೆಯಷ್ಟೇ ಸಿಹಿಯಾಗಿದೆ. ಭಾರಿ ವಿಚಿತ್ರ ವಿಸ್ಮಯಕ್ಕೆ ಚಾಮರಾಜನಗರದ ಹನೂರು ತಾಲೂಕಿನ ಕುರಟ್ಟಿ ಹೊಸೂರು ಗ್ರಾಮ ಸಾಕ್ಷಿಯಾಗಿದೆ.